ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ಇಲ್ಲಿ ವಡಾಫೋನ್ ಐಡಿಯಾ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಿ ಅಥವಾ ನೀವು ಇಲ್ಲಿ 5G ಮತ್ತು 4G ಡಿವೈಸ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಇಲ್ಲಿ ನಿಮ್ಮ ಫೋನಲ್ಲಿ 130 GB ಡಾಟಾ ಏನಿದೆ ನೀವು ಇಲ್ಲಿ ಫ್ರೀಯಾಗಿ ಪಡಿಬಹುದು. ಹೌದು ಫ್ರೆಂಡ್ಸ್, ಇಲ್ಲಿ ಲೈವ್ ಪ್ರೂಫ್ ನಿಮ್ಮ ಕಣ್ಣು ಮುಂದೆ ಇದೆ ಅಂತ ಹೇಳ್ಬೋದು. ಜಸ್ಟ್ ಇಲ್ಲಿ ಒಂದು ಕ್ಲಿಕ್ ಮುಖಾಂತರ ನೀವು ಇಲ್ಲಿ 130 GB ಡಾಟಾನ ನೀವು ಇಲ್ಲಿ ಪಡಿಬಹುದು. ಹೌದು, ಇಲ್ಲಿ ನೀವು ನಿಮ್ಮ ಫೋನಲ್ಲಿ 5G ಅಥವಾ 4G ಡಿವೈಸ್ ಯೂಸ್ ಮಾಡ್ತಿರ್ಬೇಕು. ಹೌದು, ಇವತ್ತಿನ ವಿಡಿಯೋದಲ್ಲಿ ಇದರ ಸಂಬಂಧಪಟ್ಟ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತೀನಿ. ಅಂದರೆ ಇದ್ರದ್ದು ಎಲಿಜಿಬಿಲಿಟಿ ಏನಿದೆ, ಇದನ್ನ ನಾವು ಇಲ್ಲಿ ಹೇಗೆ ತಗೋದು ಮತ್ತು ಡಾಟಾನ ತಗೋಬೇಕಾದ್ರೆ ಇಲ್ಲಿ ಯಾವುದೇ ಅಂತ ಒಂದು ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ ಅಂತ ನಿಮಗೆ ಅನಿಸ್ಬೋದು. ಇಲ್ಲಿ ಎಕ್ಸ್ಟ್ರಾ ಯಾವುದೇ ಅಂತ ರೀಚಾರ್ಜ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ವಡಾಫೋನ್ ಐಡಿಯಾ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಥವಾ ನೀವು 4G ಮತ್ತು 5G ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಇಲ್ಲಿ ಕಂಪ್ಲೀಟಾಗಿ ನೀವು ಇಲ್ಲಿ ಪಿನ ಪಡಿಬಹುದು. ಇದು ಯಾವುದೇ ಅಂತ ನೀವು ಎಕ್ಸ್ಟ್ರಾ ದುಡ್ಡು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಬನ್ನಿ ಫ್ರೆಂಡ್ಸ್, ಹಾಗೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತೀನಿ. ಅಷ್ಟೆಲ್ಲ ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೌದು ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಆಫೀಸಲ್ಲಿ ವೆಬ್ಸೈಟ್ ಇದೆ ಅಂದರೆ ವಡಾಫೋನ್ ಐಡಿಯಾ ವೆಬ್ಸೈಟ್ ಇದೆ ನಿಮ್ಮ ಕಣ್ಣು ಮುಂದೆ ಹೇಳ್ಬೋದು. ಅಷ್ಟೆಲ್ಲ ವೆಬ್ಸೈಟಲ್ಲಿ ನೋಡ್ಬೋದು. ಅಂದರೆ ಫೀ ಗ್ಯಾರಂಟಿ ಅಂದರೆ ಇಲ್ಲಿ 100% ಏನಿದೆ ವಡಾಫೋನ್ ಐಡಿಯಾದವರು ಇಲ್ಲಿ ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ನೀವು ಇಲ್ಲಿ ಫ್ರೀ ಡಾಟಾನ ಪಡಿಬಹುದು. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಕ್ಲೇಮ್ ವಡಾಫೋನ್ ಐಡಿಯಾ ಗ್ಯಾರಂಟಿ ನಾವು ಅಂತ. ಅಷ್ಟೆಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಗೆಟ್ ಅಪ್ ಟು 130 GB ಜಸ್ಟ್ 1 ಕ್ಲಿಕ್ ಅವೇ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಜಸ್ಟ್ ಒಂದು ಕ್ಲಿಕ್ ಮುಖಾಂತರ ನೀವು ಇಲ್ಲಿ ಈ ಡಾಟಾನ ನೀವು ಇಲ್ಲಿ ಪಡಿಬಹುದು. ಅದಕ್ಕಿಂತ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಎವ್ರಿ ಡೇ ಏನಿದೆ, ಪ್ರತಿದಿನ ಏನಿದೆ 1 ಲಕ್ಷಕ್ಕಿಂತ ಯೂಸರ್ಸ್ ಏನಿದೆ ಇಲ್ಲಿ ಪ್ರತಿದಿನ ಏನಿದೆ ಡಾಟಾನ ಕ್ಲೇಮ್ನ ಮಾಡ್ತಾ ಇದ್ದಾರೆ. ಹೌದು, ಇದನ್ನು ನಾವು ತಗೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಅಥವಾ ಇಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅಂದರೆ ವಡಾಫೋನ್ ಐಡಿಯಲ್ಲಿ ಗ್ಯಾರಂಟಿ ಕೊಡ್ತಾ ಇದೆ ಅಥವಾ ಗ್ಯಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಏನಿದೆ 130 GB ಡಾಟಾ ಏನಿದೆ ಫ್ರೀಯಾಗಿ ಸಿಗ್ತದೆ ಅಂತ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಇಲ್ಲಿ ಎಲಿಜಿಬಿಲಿಟಿ ನೋಡಿದ್ರೆ ನಿಮ್ಮ ಡಿವೈಸ್ ಏನಿದೆ 5G ಅಥವಾ 4G ಇರಬೇಕಾಗುತ್ತೆ. ಅಥವಾ ಒಂದು ವೇಳೆ ನಿಮ್ಮ ಫೋನ್ 4G ಇದ್ರೂ ಕೂಡ ನಡೆಯುತ್ತೆ, ಒಂದು ವೇಳೆ 5G ಇದ್ರೂ ಕೂಡ ನಡೆಯುತ್ತೆ. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ರೆಫರ್ ಪ್ರೋಗ್ರಾಮ್ ಇರುತ್ತೆ. ರೆಫರ್ ಪ್ರೋಗ್ರಾಮ್ ಅಂದರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮ್ಮ ಫೋನಲ್ಲಿ ಎಲಿಜಿಬಲ್ ಆಗುತ್ತೆ. ಇಲ್ಲಿ ಜಸ್ಟ್ ಇಲ್ಲಿ ನೀವು ನಿಮ್ಮ ಫೋನಲ್ಲಿ ಆಲ್ಮೋಸ್ಟ್ ನಿಮ್ಮ ಫೋನಲ್ಲಿ ನೀವು 299 ರೂಪಾಯಿ ಅಥವಾ ಅದಕ್ಕಿಂತ ಹೈಯರ್ ರೀಚಾರ್ಜ್ ಮಾಡ್ಕೊಂಡಿರಬೇಕಾಗುತ್ತೆ. ಅಂದರೆ ನಾರ್ಮಲ್ ಫೋನ್ನ ನಾವೇನು ಯೂಸ್ ಮಾಡ್ತೀವಿ ಅಥವಾ ಡಾಟಾ ಏನು ಯೂಸ್ ಮಾಡ್ತೀವಿ ಅಥವಾ ಫೋನ್ ಕಾಲ್ಗೋಸ್ಕರ ನಾವು ನಾರ್ಮಲಾಗಿ ಏನು ರೀಚಾರ್ಜ್ ಮಾಡ್ತೀವಲ್ಲ 299 ರೂಪಾಯಿದು ನೀವು ಇಲ್ಲಿ ರೀಚಾರ್ಜ್ ಇರಬೇಕಾಗುತ್ತೆ. ಅದಕ್ಕಿಂತ ಹೈಯರ್ ರೀಚಾರ್ಜ್ ಇದ್ರೂ ಕೂಡ ನಡೆಯುತ್ತೆ. ಈ ರೀಚಾರ್ಜ್ ಪ್ಯಾಕ್ ಆ್ಯಕ್ಟಿವ್ ಇರಬೇಕು, ಆವಾಗ ಮಾತ್ರ ಇಲ್ಲಿ ನಿಮಗೆ 130 GB ಡಾಟಾ ಇದು ಫ್ರೀಯಾಗಿ ಬರುತ್ತೆ. ಇನ್ನು 130 GB ಡಾಟಾ ಏನು ಬರುತ್ತಲ್ಲ, ಇದು ಎವ್ರಿ 28 ದಿವಸಕ್ಕೆ ಏನಿದೆ ಇಲ್ಲಿ ನಿಮಗೆ 10 GB ಅಂದರೆ 10 GB ಡಾಟಾನ ಇದರಲ್ಲಿ ನಿಮಗೆ ಆ್ಯಡ್ನ ಮಾಡ್ತಾ ಇರ್ತಾರೆ. ಹೌದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಟೋಟಲಾಗಿ 130 GB ಡಾಟಾ ಬರುತ್ತೆ. ಇದರಲ್ಲಿ ನಿಮಗೆ 28 ದಿವಸ ಏನು ಒಳಗಡೆ ಏನಿದೆ ನಿಮಗೆ 10 GB ಡಾಟಾನ ಇದರಲ್ಲಿ ಆ್ಯಡ್ನ ಮಾಡ್ತಾ ಇರ್ತಾರೆ. ಆದರೆ ಇದನ್ನು ಕ್ಲೇಮ್ ಮಾಡೋದು ಹೇಗೆ ಅಂದರೆ ನೀವು ಇಲ್ಲಿ ಆಫೀಸಲ್ಲಿ ವೆಬ್ಸೈಟ್ ಅಥವಾ ಆಫೀಸಲ್ಲಿ ಅಪ್ಲಿಕೇಶನ್ ಏನಿದೆ ವಡಾಫೋನ್ ಐಡಿಯಾದ ಅಪ್ಲಿಕೇಶನ್ ಇದನ್ನು ನೀವು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ಆದಮೇಲೆ ನೀವು ಇಲ್ಲಿ ನಿಮ್ಮ ರಿಜಿಸ್ಟರ್ ಮಾಡಿರೋಂಥ ನಂಬರ್ನಲ್ಲಿ ಹಾಕಬೇಕಾಗುತ್ತೆ, ಸ್ಪೆಷಲಿ ವಡಾಫೋನ್ ಐಡಿಯಾದು. ಅದು ಆದಮೇಲೆ ನಿಮ್ಮ ಅಕೌಂಟಿನ ಓಪನ್ ಆಗುತ್ತಲ್ಲ, ಅಲ್ಲಿ ನೀವು ಕ್ಲೇಮ್ ನಾವು ಅಂತ ಇಲ್ಲಿ ಆಪ್ಷನ್ ಬರುತ್ತೆ. ಇಲ್ಲಿ ಕ್ಲೇಮ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಲ್ಲಿ ಏನು ನೀವು ರೀಚಾರ್ಜ್ ಮಾಡಿರ್ತಿರಲ್ಲ 299 ರೂಪಾಯಿದು ಅಥವಾ ಅದಕ್ಕಿಂತ ಹೈಯರ್ ರೀಚಾರ್ಜ್ ಮಾಡಿರ್ತಿರಲ್ಲ, ಆ ಒಂದು ನಂಬರ್ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇನ್ನು OTP ಮುಖಾಂತರ ನೀವು ಇಲ್ಲಿ ಈ ಡಾಟಾನ ನೀವು ಇಲ್ಲಿ ಕ್ಲೇಮ್ ಆಗುತ್ತೆ. ಅದಾದಮೇಲೆ ನೀವು ಇಲ್ಲಿ 28 ದಿವಸ ಏನಿದೆ ಇಲ್ಲಿ ನೀವು ಇಲ್ಲಿ 10 GB ಡಾಟಾನ ನೀವು ಇಲ್ಲಿ ಪಡಿಬಹುದು. ಇದು ಟೋಟಲಾಗಿ ನಿಮಗೆ ಇಲ್ಲಿ 130 GB ಡಾಟಾ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಬರುತ್ತೆ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನೀವು ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ನಾನು ರಿಪ್ಲೈ ಕೂಡ ಮಾಡ್ತೀನಿ. ನಮಸ್ಕಾರ.